ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಅಭಯ್. ನಾಳೆ ನಮ್ಮ ಊರಿನಲ್ಲಿ ಅಂದರೆ ದೊಡ್ಡುಂಡಿಯಲ್ಲಿ ಮಾರಿ ಹಬ್ಬ ಇದೆ. ಸೊ ಅದಕ್ಕೆ ನಾವೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ಕೊತಿದ್ವಿ. ಆಚೆಗಡೆ ನಮ್ಮಮ್ಮ ಬಾಕ್ಲು ನೀರು ಹಾಕೊಟ್ರು. ನಾನು ರಂಗೋಲೆ ಬಿಡ್ತೀನಿ ರಂಗೋಲೆ ಬಿಡ್ತಿದ್ದೆ. ಆಮೇಲೆ ಒಳಗಡೆ ನಮ್ಮ ಚಿಕ್ಕಮ್ಮ ಕಸ ಗುಡಿಸಿ ಮನೆ ಒರೆಸಿ ಎಲ್ಲ ಕ್ಲೀನ್ ಮಾಡ್ಕೊತಿದ್ರು. ಸೊ ನಾನು ಹೇಗೆ ರಂಗೋಲೆ ಬಿಟ್ಟೆ ಅನ್ನೋದನ್ನ ನೀವು ನೋಡ್ಕೊಂಡು ಬನ್ನಿ. ಇದಾಗಿದ್ದು ನನ್ನ ಫೈನಲ್ ರಂಗೋಲಿ. ನಾನು ಜಾಸ್ತಿ ದೊಡ್ಡದಾಗಿ ಬಿಡಲಿಲ್ಲ, ಯಾಕಂದರೆ ಮೀಡಿಯಮಾಗಿ ಬಿಟ್ಟೆ. ಬೆಳಿಗ್ಗೆ ಸ್ಕೂಟರ್ ತೆಗೆದಾಗ ಎಲ್ಲ ಅಳ್ಸೋಗುತ್ತೆ ಅಂತ. ಸೊ ಇದಾಗಿತ್ತು ಮಾರಿ ಹಬ್ಬದ ದಿನದ ವ್ಲಾಗ್. ಬಾಯ್. ಸೊ ಹಾಯ್, ಇದು ನಮ್ಮ ಮಾರಿ ಹಬ್ಬದ ದಿನದ ವ್ಲಾಗ್. ನಾನು ಇವತ್ತು ಸ್ಕೂಲ್ಗೆ ಹೋಗ್ಬಿಟ್ಟು ಬಂದೆ. ಈಗ ನಾನು ಫ್ರೆಶ್ ಅಪ್ ಆಗಿ ರೆಡಿ ಆಗ್ತೀನಿ. ಸೊ ನಾನು ಯಾಕೆ ಮಾರ್ಚಲ್ಲಿ ಮಾಡಿರೋ ವೀಡಿಯೋನ ಜುಲೈಯಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ ಅಂದರೆ, ಫಸ್ಟ್ ಆಫ್ ಆಲ್ ಇವೆಲ್ಲ ಡಿಲೀಟ್ ಆಗೋಗಿತ್ತು. ಸೊ ಅದಾದಮೇಲೆ ನಾನು ಇನ್ನೊಂದ್ಸತಿ ರೀಸ್ಟೋರ್ ಮಾಡಿಕೊಂಡು ಈಗ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ, ಸಾರಿ. ಅದಾದಮೇಲೆ ನಾವೆಲ್ಲರೂ ಸಹ ಹೊರಟ್ವಿ. ಹಾಗೆ ಹೋಗ್ಬೇಕಾದ್ರೆ ರಂಗೋಲಿ ನೋಡಿದೆ, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ರಾತ್ರಿಗಿಂತ ಬೆಳಗ್ಗೆ. ಅದಾದಮೇಲೆ ಅವತ್ತು ರಾತ್ರಿ ಮಳೆನೂ ಸಹ ಬಂತು. ಅಂದರೆ ಬರ್ಬೇಕಾದ್ರೆ ಮಳೆ ತುಂಬ ಬರೋಂಗಿತ್ತು, ಅಂದರೆ ಮೀನ್ಸ್ ನೆನ್ನೆ ರಂಗೋಲಿ ಹಾಕ್ಬೇಕಾದ್ರೇ. ಆದರೆ ಬರಲಿಲ್ಲ. ಮೇ ಬಿ ಇವತ್ತು ಬರ್ಬೋದು ಅಂದ್ಕೊಂಡು ನಾವು ಸುಮ್ಮನಾದ್ವಿ. ಯಾಕಂದರೆ ಯಾವಾಗಲೂ ಮಾರಿ ಹಬ್ಬದ ದಿನಕ್ಕೆ ಮಳೆ ಬರುತ್ತೆ. ಆಲ್ಮೋಸ್ಟ್ ರಂಗೋಲಿ ಎಲ್ಲ ಊರಲ್ಲಿ ತುಂಬ ಚೆನ್ನಾಗಿ ಬಿಟ್ಟಿರ್ತಾರೆ, ಬಟ್ ಎಲ್ಲ ಮಳೆ ಬಂದಿದ್ದರಿಂದ ಹೊಟ್ಟೋಗುತ್ತೆ. ಸೊ ಅದಕ್ಕೆ ಆಲ್ಮೋಸ್ಟ್ ಊರಲ್ಲಿ ಬೆಳಗ್ಗೆ ಹೊತ್ತು ಬಿಡ್ತಾರೆ. ಬಟ್ ನಾನು ಊರಿಗೆ ಹೋಗಿರಲಿಲ್ಲ. ಊರಿಗೆ ಹೋಗಿದ್ರೆ ನಾನು ತೋರಿಸ್ತಿದ್ದೆ ನಿಮಗೆ ಯಾವ ಥರ ಬಿಡ್ತಾರೆ ಅಂತ. ಆಮೇಲೆ ಸನ್ಸೆಟ್ ಮಾತ್ರ ತುಂಬ ಚೆನ್ನಾಗಾಗ್ತಿತ್ತು. ಸನ್ಸೆಟ್ನೂ ಸಹ ನೋಡ್ಕೊಂಡು ಹಂಗೆ ಹೊರಟ್ವಿ. ಆಮೇಲೆ ಸಾಲುಂಡಿ ಹತ್ರ ಹೋಗಿದ್ರೆ ಆಲ್ಮೋಸ್ಟ್ ಎಲ್ಲ ದೇವಸ್ಥಾನದಿಂದ ಪೂಜೆ ಮುಗಿಸ್ಕೊಂಡು ಬರ್ತಿದ್ರು. ಆಮೇಲೆ ಆಯಿತು ಅಂತ ನಾವು ಹೊರಟ್ವಿ. ದೇವಸ್ಥಾನ ತುಂಬ ಚೆನ್ನಾಗಿ ಮಾಡಿದರು ಈ ಸತಿ ಅಂತೂ. ಸ್ಪೆಷಲಾಗಿ ಮಾಡಿದರು ದೇವರ ಅಲಂಕಾರ ಎಲ್ಲನೂ ಸಹ. ಹೆಂಗಿರು ಓಕ್ಲಿ ಎಲ್ಲ ಆಗಿತ್ತಲ್ಲ, ಆಲ್ಮೋಸ್ಟ್ ಎಲ್ಲ ಕ್ಲೀನಾಗೇ ಇತ್ತು. ಏನು ಅಷ್ಟೊಂದು ಗಲೀಜು ಅಂತ ಏನಿರಲಿಲ್ಲ. ಆಲ್ಮೋಸ್ಟ್ ಊರಲ್ಲಿ ಆಲ್ಮೋಸ್ಟ್ ಎಲ್ಲ ಕ್ಲೀನಾಗಿ ಇಟ್ಟಿರ್ತಾರೆ. ಆಮೇಲೆ ಈಗ ಇಲ್ಲಿ ಇದು ಕಟ್ತಿರೋದು ಹೊಸ ಚೌಟ್ರಿ ಥರ ಕಟ್ತಾರಂತೆ. ಅದಾದಮೇಲೆ ನಾವು ದೇವಸ್ಥಾನದ ಹತ್ರ ಹೊರಟ್ವಿ. ಪೇಂಟ್ ಎಲ್ಲ ಮಾಡಿಸಿದ್ರು, ತುಂಬ ಚೆನ್ನಾಗಿತ್ತು ಕಲರ್ಫುಲ್ಲಾಗಿ. ಆಮೇಲೆ ದೇವ್ರ ಇದು ಸಹ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಹೂವು ಅಲಂಕಾರ ಎಲ್ಲನೂ. ಮತ್ತು ಡೆಕೋರೇಷನ್ ಆಚೆಗಡೆ ಎಲ್ಲ ತುಂಬ ಚೆನ್ನಾಗಿದೆ. ಫೆಸಿಲಿಟೀಸು ತುಂಬ ಚೆನ್ನಾಗಿದೆ. ಅಂದರೆ ಬಿಸಿಲು ಬೀಳ್ತಿತ್ತು ಇಲ್ಲಿ ಮುಂದೆಗಡೆ ದೇವ್ರದ್ದು ಕಲ್ಲಿದೆಯಲ್ಲ, ಅಲ್ಲಿ ಪೂಜೆ ಮಾಡೋಕ್ಕೋಸ್ಕರ ತುಂಬ ಬಿಸಿಲಿರ್ತಿತ್ತು ಮಧ್ಯಾಹ್ನದೊತ್ತು, ಸಂಜೆ ಹೊತ್ತಾದರೆ. ಬಟ್ ಈಗ ಸ್ವಲ್ಪ ಶಾಮಿಯಾನೆಲ್ಲ ಹಾಕ್ಸಿ ಸ್ವಲ್ಪ ಬಿಸಿಲು ಬೀಳ್ದಿರೋಂಗೆ ನೆರಳು ಥರ ಮಾಡ್ತಿದ್ದಾರೆ. ಫೆಸಿಲಿಟೀಸ್ ಚೆನ್ನಾಗಿದೆ. ಮತ್ತು ಅಲ್ಲೂ ಸಹ ಆಚೆಗಡೆ 3 ಕಲ್ಲಿದೆ ಅಂತ ಹೇಳಿದ್ನಲ್ಲ, ಅಲ್ಲೂ ನಾವು ನಮಸ್ಕಾರ ಮಾಡ್ಕೊಂಡು ಒಳಗಡೆ ಹೊರಟ್ವಿ. ಡೆಕೋರೇಷನ್ ನೀವೇ ನೋಡಿದ್ರಲ್ಲ, ತುಂಬ ಚೆನ್ನಾಗಿತ್ತು ಮಾತ್ರ. ಮತ್ತು ದೇವ್ರದ್ದು ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನೀವು ಸಹ ನೋಡಿ ಕಣ್ತುಂಬ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ. ಅದಾದಮೇಲೆ ಅಲ್ಲೇ ಪಕ್ಕದಲ್ಲಿ ಹೋಮ ಎಲ್ಲ ಮಾಡಿದರು. ಆಮೇಲೆ ಸಪ್ತಮಾತೃಕೆ ದೇವರು, ಆಮೇಲೆ ಶಿವ, ಪಾರ್ವತಿ, ಗಣೇಶ 3 ಜನನೂ ಸಹ ಕೂರಿಸಿ ಹೋಮ ಮಾಡಿದಂತೆ. ಆಮೇಲೆ ಸಪ್ತಮಾತೃಕೆ ದೇವರನ್ನು ಸಹ ಇಟ್ಟಿದ್ದರು. ಹಾಗೆ ನಮಸ್ಕಾರ ಮಾಡ್ಕೊಂಡು ನಾವು ಸ್ವಲ್ಪ ಹೊತ್ತು ಕೂತಿದ್ದು ಆಚೆಗಡೆ ಬಂದ್ವಿ. ಫುಲ್ ಅಂದರೆ ಫುಲ್ ಎಲ್ಲ ಕಡೆಯೂ ಸಹ ಅಂಗಡಿಗಳು. ಜಾತ್ರೆ ಅಂದರೆ ಆಲ್ಮೋಸ್ಟ್ ಎಲ್ಲ ಕಡೆಯೂ ಸಹ ಅಂಗಡಿಗಳಿರ್ತಾರೆ. ಅಂದರೆ ಆಲ್ಮೋಸ್ಟ್ ಅಂದರೆ ಬರೀ ಆ ಮಕ್ಳಿಗೆ ಇಷ್ಟ ಆಗೋ ಆಟ ಸಾಮಾನು, ಆಮೇಲೆ ಪಾನಿಪುರಿ, ಮಸಾಲೆ ಪುರಿ, ಆ ಥರ ಚಾಟ್ಸು ಮತ್ತು ಐಸ್ ಕ್ರೀಮು, ಈ ಥರದ್ದೇ ಜಾಸ್ತಿ ತುಂಬ ಇರುತ್ತೆ ಅಂಗಡಿಗಳಂದರೆ. ಆಮೇಲೆ ನಾವು ಐಸ್ ಕ್ರೀಮ್ ತಿನ್ನೋಕ್ಕೆ ಅಂತ ನೋಡೋಣ ಅಂತ ನೋಡಿದ್ವಿ. ಬಟ್ ಆಲ್ಮೋಸ್ಟ್ ಎಲ್ಲ ತುಂಬ ರಶ್ ಇದ್ರಲ್ಲ, ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಫಸ್ಟ್ ಹೋಗೋಣ, ಆಮೇಲೆ ಬೇಕಾದ್ರೆ ಬಂದರೆ ಹಾಗೆ ಹೋಗ್ಬೇಕಾದ್ರೆ ತಿನ್ನೋಣ ಅಂದ್ಬಿಟ್ಟು ಸುಮ್ಮನಾದ್ವಿ. ಆಮೇಲೆ ಫಸ್ಟು ದೇವಸ್ಥಾನದೊಳಗೆ ಹೋದ್ವಿ. ಅವರು ಪೂಜೆನ ಒಳಗಡೆ ಅಂದರೆ ಪೂಜೆ ಹೂ ಮಾತ್ರ ಕೊಡಬೇಕು ಅಲ್ಲಿ ಒಳಗಡೆ ದೇವ್ರಿಗೆ ಹಾಕಬೇಕು ಅಂದರೆ. ಕಾಯಿ ಹಣ್ಣು ಎಲ್ಲನೂ ಆ ಪೂಜೆ ಎಲ್ಲ ಆಚೆ ಮಾಡಿಸ್ಬೇಕು ಅಂತ ಅಂದರು, ಪೂಜೆ ಮಾಡಿಸೋದು. ಯಾಕಂದರೆ ರಶ್ ಆಗೋಗ್ತಾರಲ್ಲ, 3 ಊರು ಸೇರ್ತಾರಲ್ಲ, ಸೊ ರಶ್ ಆಗೋಗುತ್ತೆ ಅಂತ ಆಚೆಗಡೆ ಮಾಡಿದ್ದಾರೆ ಈ ಸತಿ. ಸೊ ಅದಕ್ಕೆ ಪೂಜೆ ಮಾಡಿಸ್ಕೊಂಡು ಬಂದು ದೇವ್ರ ದರ್ಶನ ಮಾಡಿಕೊಂಡು ಮಂಗಳಾರತಿ ತಗೊಂಡು ನಾವು ಆಚೆಗೆ ಬಂದ್ವಿ. ಆಮೇಲೆ ಕ್ಲೈಮೇಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಆಗಲೇ ನೀವು ನೋಡಿದ್ರಲ್ಲ ಮಂಟಪದ ಥರ, ಅದು ಓಕ್ಲಿ ಆಡಿದ್ದು ತುಂಬ ಚೆನ್ನಾಗಿ ಮಾಡಿದರು, ಓಕ್ಲಿನೂ ಸಹ. ಆಮೇಲೆ ವೆದರ್ ಎಲ್ಲ ತುಂಬ ಚೆನ್ನಾಗಿತ್ತು. ಆಮೇಲೆ ಗಣಪತಿ ದೇವಸ್ಥಾನನೂ ಸಹ ನಾವು ಕೈ ಮುಕ್ಕೊಂಡು ಹಂಗೆ ಹೇಳ್ದಂಗೆ ಐಸ್ ಕ್ರೀಮ್ ತಿನ್ನೋಣ ಅಂತ ಬಂದ್ವಿ. ಆಲ್ಮೋಸ್ಟ್ ಎಲ್ಲರೂ ಚಾಕೋಬಾರ್ ಐಸ್ ಕ್ರೀಮೇ ತೊಗೊಳ್ದ್ವಿ. ಆದರೆ ಅಪ್ಪ ಕುಲ್ಫಿ ತೊಗೊಂಡ್ರು. ಆಮೇಲೆ ನಮ್ಮ ಧನು ಬೇಕಾ, ಅವಳಂತೂ ಸ್ಟ್ರಾಬೆರಿ ಐಸ್ ಕ್ರೀಮ್ ತೊಗೊಂಡ್ಳು ಸ್ಪೆಷಲಾಗಿ. ಅಂದರೆ ಅವಳು ತಿನ್ನಲಿಲ್ಲ ನಮ್ಗಳ ಜೊತೆಗೆ, ನಾನು ಆಮೇಲೆ ತಿಂತೀನಿ ಅಂತ ಅಂದ್ಲು. ಆಮೇಲೆ ಅವರೆಲ್ಲ ತಿಂದರು. ಫಸ್ಟ್ ತಿಂದಿದ್ದು ನಮ್ಮ ಚಿಕ್ಕಮ್ಮ ಮತ್ತು ಅಮ್ಮ. ನಾನು ತಿಂದು ಖಾಲಿ ಮಾಡಿದೆ. ಅವರೆಲ್ಲ ಹೋಗಿರ್ತೀವಿ ಬನ್ನಿ ಅಂತಂದರು. ಆಮೇಲೆ ನಾನು, ಅಪ್ಪ, ನಮ್ಮ ಚಿಕ್ಕಪ್ಪ ಇದ್ವಿ, ನಾವು ತಿಂತಿದ್ವಿ. ನಂದಾದ್ಮೇಲೆ ನಮ್ಮಪ್ಪ ಇನ್ನೂ ತಿಂದಿರಲಿಲ್ಲ. ಆಯಿತು ನೀವು ತಿನ್ಕೊ ಬನ್ನಿ ಅಂತ ಹೊರಟ್ವಿ. ಆಮೇಲೆ ಧನ್ವಿತಾ ಅಂತೂ ಇನ್ನೂ ತಿಂದಿರಲಿಲ್ಲ. ಆಗ ಸ್ಟಾರ್ಟ್ ಮಾಡಿದ್ಲು ಎಲ್ರದ್ದು ಮುಗಿದ್ಮೇಲೆ.
ಸೊ ಅದಕ್ಕೆ ಅವಳು ತಿನ್ನೋ ತನಕ ಇವರೆಲ್ಲ ಇನ್ನೊಂದ್ಸತಿ ನೋಡ್ಕೊಂಡು ಬರ್ತೀವಿ ದೇವಸ್ಥಾನ ಸುತ್ತ ಅಂತ ಅಂದರು. ಆಯ್ತು ಹೋಗಿ ಅಂತ ಅಂದಮೇಲೆ ನಾವೆಲ್ಲ ಅಲ್ಲೇ ಕಾರ್ ಹತ್ರ ನಿಂತಿದ್ವಿ. ಆಮೇಲೆ ತುಂಬ ಚೆನ್ನಾಗಿ ಕಾಣ್ತಿತ್ತು ದೇವರಂತೂ ಈ ಸತಿ ದೇವಸ್ಥಾನ ತುಂಬ ಚೆನ್ನಾಗಿ ಕಾಣ್ತಿತ್ತು. ಆಮೇಲೆ ಇವಳಂತೂ ಸ್ಯಾರಿ ಉಟ್ಕೊಂಡಿದ್ಲು, ರೆಡಿಮೇಡ್ ಸ್ಯಾರಿ ಅಂತಾರಲ್ಲ ಆ ಥರ ಫ್ಯಾಷನ್ ಸ್ಯಾರಿ. ಅದಕ್ಕೆ ಅಪ್ಪನ ಚಿಕ್ಕಪ್ಪನೂ ನಿಂತಿದ್ರಲ್ಲ ಫೋಟೋ ತೆಗೆದ್ವಿ. ಅವಳಂತೂ ಒಳ್ಳೆ ಅಜ್ಜಿ ಥರ ಕೂತಿದ್ಲು, ಅದಕ್ಕೆ ಫೋಟೋ ತೆಗೆದಿದ್ದು. ಆಮೇಲೆ ಇವರೆಲ್ಲ ಸುತ್ತಾಡ್ಕೊಂಡು ಬರ್ತೀನಿ ಅಂತ ಬರ್ಬೇಕಾದ್ರೆ ಹಂಗೆ ಮಾವಿನಕಾಯಿ ಹುಳಿ ಎಲ್ಲ ಇತ್ತು, ಚುರುಮುರಿ ತಂದಿದ್ರು, ತುಂಬ ಚೆನ್ನಾಗಿತ್ತು ಅದಂತೂ. ತಿಂದ್ವಿ, ತಿಂದ್ಕೊಂಡು ಹಂಗೆ ಮನೆಗೆ ಹೊರಡೋಣ ಅಂತ ಹೊರಟ್ವಿ. ಹಂಗೆ ಪೂಜೆ ಸಾಮಾನೆಲ್ಲ ತಗೊಂಡು ಬಂದಿದ್ವಲ್ಲ ಅದೇ ಬುಟ್ಟಿನೆಲ್ಲ ತಗೊಂಡು ಹಂಗೆ ಹೊರಟ್ವಿ. ಆದರೆ ಧನುಗೆ ಆಗ ತಿನ್ನಲಿಲ್ಲ, ಅವಳು ಐಸ್ ಕ್ರೀಮ್ ತಿಂತಿದ್ಲು ಅಂತ ಚುರುಮುರಿ ತಿನ್ನಲಿಲ್ಲ. ಬಟ್ ಆಮೇಲೆ ನಂಗೆ ಚುರುಮುರಿ ಕೊಡಲಿಲ್ಲ ಅಂತ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ನಾವೆಲ್ಲ ಮಾರಮ್ಮನ ದೇವಸ್ಥಾನಕ್ಕೆ ಹೋಗಿ ಕಾಪಾಡಪ್ಪ ಅಂತ ಕೇಳಿದ್ರೆ ಇವಳು ಬರ್ಬೇಕಾದ್ರೆ ಮಾರಮ್ಮ ಆಗೋದ್ಲು. ಸೊ ಆಯಿತು ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಇವರು ಸಾನು ಮತ್ತು ಸಾರಿಕಾ ತಿಂತಿದ್ರು. ಆಗ ಅವ್ರ ಹತ್ರನೇ ಈಸ್ಕೊಟ್ವಿ ತಿನ್ನ ಆಯಿತು ಅಂತ. ಇವರು ಸಾಕು ಅಂತ ಅಂದರು. ಆಮೇಲೆ ನಾವೆಲ್ಲ ಕಾರೆಲ್ಲ ಇಳ್ದು ಮನೆ ಹತ್ರಕ್ಕೆ ಬಂದ್ವಿ. ಮನೆ ಒಳಗಡೆ ಹೊರಟ್ವಿ. ಅಷ್ಟರೊಳಗಡೆ ಗುರಪ್ಪ ಬಂದಿದ್ದರು ಮತ್ತು ಅಜ್ಜಿನೂ ಇದ್ದರು. ಅವ್ರಿಗೂ ತುಂಬ ಸುಸ್ತಾಗೋಗಿತ್ತು, ತುಂಬ ಟಯರ್ಡ್ ಆಗೋಗಿದ್ರು. ಸೊ ಅದಕ್ಕೆ ಇಬ್ಬರು ಸಹ ಮಲಗಿದ್ರು. ಆಮೇಲೆ ಸ್ಲಿಪ್ಪರ್ ಬಿಟ್ಬಿಟ್ಟು ನಾನು ನನ್ನ ತಂಗಿ ಇಬ್ಬರು ರೇಸ್ ಹಾಕಿದ್ವಿ, ಯಾರು ಫಸ್ಟ್ ಮನೆ ಒಳಗಡೆ ಹೋಗ್ತೀವಿ ಅಂತ. ಆದರೆ ಅವಳೇ ಫಸ್ಟ್ ಹೊಟ್ಟೋದ್ಲು. ಸೊ ಇದಾಗಿತ್ತು ನಮ್ಮ ಮಾರಿ ಹಬ್ಬದ ದಿನದ ವ್ಲಾಗ್. ಈ ವಿಡಿಯೋ ನಿಮ್ಗೇನಾದ್ರು ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.